ಸಾಲದ ಸುಳಿಯಲಿದೆ ಬೀದರ್ನ ಸಕ್ಕರೆ ಕಾರ್ಖಾನೆ 4 ವರ್ಷಗಳಿಂದ ಕಾರ್ಖಾನೆ ಬಂದ್ ಆಗಿದೆ, ಓಪನ್ ಆಗಿಲ್ಲ. ಶುಗರ್ ಫ್ಯಾಕ್ಟರಿ ಪುನರ್ ಆರಂಭ ಯಾವಾಗ ಅಂತೇಳಿ ಪ್ರಶ್ನೆ ಈಗ ಉದ್ಭವವಾಗಿದೆ. ಸದ್ಯಕ್ಕೆ ಸಾಲದ ಸುಳಿಯಲಿದೆ ಬೀದರ್ನ ಸಕ್ಕರೆ ಕಾರ್ಖಾನೆ. ಇನ್ನೊಂದು ಕಡೆ ಬೀಗ ಹಾಕಿದ್ದಾರೆ. ಅದು ಯಾವಾಗ ಓಪನ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಆ ಭಾಗದಲ್ಲಿ ಕಬ್ಬು ಬೆಳೆಗಾರರು ಕಾಯ್ತಾ ಇದ್ದಾರೆ. ಕೋಟಿ ಕೋಟಿ ಈ ಕಾರ್ಖಾನೆಗೆ ಸುರಿದಿದ್ದಾರೆ. ಈಗ ನೋಡಿದ್ರೆ ಸಾಲದ ಸುಳಿಯಲಿದೆ ಸಕ್ಕರೆ ಕಾರ್ಖಾನೆ. ಸದ್ಯಕ್ಕೆ ಬಂದ್ ಕೂಡ ಆಗಿದೆ. ಹಾಗಾದ್ರೆ 4 ವರ್ಷಗಳಿಂದ ಈ ಶುಗರ್ ಫ್ಯಾಕ್ಟರಿ ಯಾಕೆ ಕ್ಲೋಸ್ ಆಗಿದೆ, ಓಪನ್ ಯಾಕೆ ಆಗ್ತಿಲ್ಲ, ಸಾಲ ಯಾವ ತರ ಅಲ್ಲಿ ಆಯ್ತು, ಈಗ ಪುನರ್ ಆರಂಭ ಯಾವಾಗ, ರೈತರು ಏನೆಲ್ಲ ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಬೀದರ್ ಜಿಲ್ಲೆನೇ ಅದೊಂದು ಕಳಸ ಇದ್ದಂಗಿತ್ತು. BSSK ಪ್ರತಿಯೊಬ್ಬರು ಈ ಸಕ್ಕರೆ ಕಾರ್ಖಾನೆ ಮೇಲೆ ರಾಜಕೀಯ ಮಾಡಿ ಅವ್ರಿಗೆ ಇವತ್ತು ಭಾಳ ಮುಂದುವರ ಎಲ್ಲಾ ಸಾಮಾನುಗಳು ಕೆಟ್ಟು ಹೋಗ್ಯಾವ, ಎಲ್ಲ ಮಷಿನ್ ಹೋಗ್ಯದ, ಅಲ್ಲಿಗೆ ಏನದ ಪೂರಾ ಬಿಲ್ಡಿಂಗ್ ಎಲ್ಲ ಇದಾಗ್ಯದ. ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ 1963ರಲ್ಲಿ ಆರಂಭವಾದ ಸಕ್ಕರೆ ಕಾರ್ಖಾನೆ ಅಂದ್ರೆ ಅದು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ. ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ ಬಿ ಗ್ರಾಮದಲ್ಲಿ ಈ ಕಾರ್ಖಾನೆ ಇದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕಬ್ಬು ನುರಿಸಿ ಪ್ರಶಸ್ತಿ ಕೂಡ ಪಡೆದ ಕಾರ್ಖಾನೆ ಇದು. ವಿಶೇಷ ಅಂದ್ರೆ ಕಬ್ಬು ಬೆಳೆಯೋ 24,000ಕ್ಕೂ ಅಧಿಕ ರೈತರೇ ಈ ಕಾರ್ಖಾನೆಯ ಷೇರುದಾರರು. 5-6 ದಶಕಗಳಿಂದ ಇದೇ ಕಾರ್ಖಾನೆಯನ್ನು ನಂಬಿಕೊಂಡು ಜಿಲ್ಲೆಯ ಕಬ್ಬು ಬೆಳೆಗಾರರು ಬದುಕು ಕಟ್ಕೊಂಡಿದ್ರು. ಆದರೆ ಕಳೆದ 1 ದಶಕದಿಂದ BSSK ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಬೇರೆ ಸಕ್ಕರೆ ಕಾರ್ಖಾನೆಗಳಿಗೆ ಹೋಲಿಸಿದಲ್ಲಿ ಈ ಕಾರ್ಖಾನೆ ಸಾಲ ತೀರಾ ಕಡಿಮೆ ಇದೆ. ನರಾಂಜಾ ಸಕ್ಕರೆ ಕಾರ್ಖಾನೆ ಮೇಲೆ ಸುಮಾರು 850 ಕೋಟಿ ಸಾಲ ಇದೆ. ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಮೇಲೆ 450 ಕೋಟಿ ಸಾಲ ಇದೆ. ಆದರೆ ಇವೆಲ್ಲಕ್ಕಿಂತ ಕಡಿಮೆ ಸಾಲ ಇರೋ BSSK ಕಳೆದ 4-5 ವರ್ಷಗಳಿಂದ ಬಂದ್ ಆಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಯಂತ್ರಗಳು ತುಕ್ಕು ಹಿಡಿದು ಹಾಳಾಗ್ತಿವೆ. ರೈತರ ಬದುಕು ಬೀದಿಗೆ ಬಿದ್ದಿದೆ. BSSK ಹಿಂಗಾಗಿಲ್ಲ. ಮೊದಲ ಈ ನಮ್ಮ ಬೀದರ್ ಜನರಿಗೆ ಅದೊಂದು ಭಾಳ ಒಂದು ಮಂದಿರ ಇದ್ದಂಗಿತ್ತು. ಬೀದರ್ ಜನರಿಗೆ ಭಾಳ ಉಪಯೋಗ ಇತ್ತು. ನಮ್ಮ ಬೀದರ್ದವ್ರು ಅದರಿಂದ ಈ ಇಡೀ ಬೀದರ್ ತುಂಬ ಬೀದರ್ ಜಿಲ್ಲೆನೇ ಅದೊಂದು ಕಳಸ ಇದ್ದಂಗಿತ್ತು. BSSK ಮೊದಲು ಯಾವ ಇದ್ದಿಲ್ಲ, ಖಾನ್ಸರಿ ಇದ್ದು ಖಾನ್ಸರಿಯಿಂದ ಅದು ಆಗಿತ್ತು. ಆದಾಗ ಅಲ್ಲಿ ನೋಡಿದಾಗ ಒಂದು ಜಾತ್ರೆ ಇದ್ದಂಗೆ ಬೀದರ್ ಜನರಿಗೆ ಅಷ್ಟು ಆನಂದ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಅಲ್ಲಿಗೆ ಬರ್ತಿದ್ರು, ಅಷ್ಟು ವೈಭವ ಇತ್ತು ಅಲ್ಲಿ. ಈಗ ಎಲ್ಲ ಹಾಳಾಗ್ಯವರು. ಯಾವ ಕಾರಣದಿಂದ ಹಾಳಾಗ್ಯದ? ಲೀಡರ್ಲಿಂದ ಹಾಳಾಗ್ಯದ ಅಥವಾ ಜನರಿಂದ ಹಾಳಾಗ್ಯದ, ಮೂರ್ಖರಿಂದ. ಎಲ್ಲ ಮಷಿನ್ ಹೋಗ್ಯದ, ಅಲ್ಲಿಗೆ ಏನದ ಪೂರಾ ಬಿಲ್ಡಿಂಗ್ ಎಲ್ಲ ಇದಾಗ್ಯದ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ 172 ಎಕರೆ ಭೂಮಿಯನ್ನ ಹೊಂದಿದೆ. ಈ ಪೈಕಿ 143.33 ಎಕರೆ ಭೂಮಿಯನ್ನ 2014ರಲ್ಲಿ ಆಡಳಿತ ಮಂಡಳಿ ಬ್ಯಾಂಕಿಗೆ ಅಡಮಾನ ಇಟ್ಟು 115 ಕೋಟಿ ಸಾಲ ಪಡ್ಕೊಂಡಿತ್ತು. ಸಾಲ ತೆಗೆದುಕೊಂಡು ದಶಕವೇ ಆಗಿದ್ದು ಅಸಲು ಬಡ್ಡಿ ಸೇರಿ ಇದೀಗ 232 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಸಾಲಗಳು ಇವೆ. ಕಳೆದ ವರ್ಷ ಸಕ್ಕರೆ ಸಚಿವರ ಶಿಫಾರಸಿನ ಮೇರೆಗೆ NCDC 550 ಕೋಟಿ ಸಾಲ ಮಂಜೂರು ಮಾಡಿದೆ. ಆದರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸಚಿವರಾಗ್ಲಿ ಈ ಭಾಗದ ಮುಖಂಡರಾಗ್ಲಿ ಮುಂದಾಗ್ತಿಲ್ಲ. ಸರ್ಕಾರದ ವಿಳಂಬ ಧೋರಣೆಗೆ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಿನ ಸ್ಥಿತಿ ಹೇಗಿದೆ ಅಂದ್ರೆ ಸುಮಾರು 10 ವರ್ಷದಿಂದ ಅದು ಸಂಪೂರ್ಣ ಬಂದಾಗಿದೆ. ಸಕ್ಕರೆ ಕಾರ್ಖಾನೆಯ ಮೇಲೆ ರಾಜಕೀಯ ಮಾಡ್ಕೊಂಡು ಬಂದಾರ. ಯಾರು ಇವತ್ತು ಮಿನಿಸ್ಟರ್ ಅದಾರ, ಹಿಂದಕ್ಕೆ ಮಿನಿಸ್ಟರ್ ಆದವರು ಪ್ರತಿಯೊಬ್ಬರು ಈ ಸಕ್ಕರೆ ಕಾರ್ಖಾನೆ ಮ್ಯಾಗೆ ರಾಜಕೀಯ ಮಾಡಿ ಅವ್ರಿಗೆ ಇವತ್ತು ಭಾಳ ಮುಂದುವರೆದಾರ. ಎಲ್ಲಾ ಸಾಮಾನುಗಳು ಕೆಟ್ಟು ಹೋಗ್ಯಾವ. NCDC ಅವರು ಮೊನ್ನೆ ಕೇಂದ್ರ ಸರ್ಕಾರದವರು ಇಥಿನೇಲ್ ಮತ್ತು ಏನಪ್ಪ ಅಂದ್ರೆ ಇತವರ ಉಪಕರಣ ಕಡೆಯಿಂದ 550 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ಆದೇಶ ಮಾಡಿತ್ತು, ನೀವು ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಕೊಡಬೇಕು ಅಂತ ಹೇಳಿ. ಆದರೆ ಇಲ್ಲಿನ ಸರ್ಕಾರ ಆಗಲಿ ಇಲ್ಲಿನ ಉಸ್ತುವಾರಿ ಸಚಿವರಾಗಲಿ ಅದರ ಬಗ್ಗೆ ಯಾವುದೇ ಕಾರ್ಯ ತೋರಿಸಿಲ್ಲ. ಒಂದ್ ಕಾಲದಲ್ಲಿ ಸದೃಢವಾಗಿದ್ದ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ವೈಫಲ್ಯ, ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಸಾಲದ ಹೊರೆ ಹೆಚ್ಚಾಗಿ ಸಂಪೂರ್ಣವಾಗಿ ಬಾಗಿಲು ಮುಚ್ಚಿಕೊಂಡಿದೆ. ಆದಷ್ಟು ಬೇಗ ಕಾರ್ಖಾನೆ ಓಪನ್ ಮಾಡೋಕೆ ಮನಸ್ಸು ಮಾಡಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. 4 ವರ್ಷಗಳಿಂದ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ಸಾಲ ಮನ್ನಾ ಈ ಹಿಂದೆ ಆಗಿತ್ತು, ಆದರೆ ಬೀಗ ಮಾತ್ರ ಓಪನ್ ಆಗ್ತಿಲ್ಲ. ಬೇಸಿಕ್ಲಿ ಪುನಶ್ಚೇತನ ಆಗ್ತಿಲ್ಲ, ರಾಜಕಾರಣನೂ ಆಗ್ತಿದೆ ಅನ್ನೋ ಆರೋಪ. ಯಾಕೆ ಮನ್ಸು ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಈ ಬಗ್ಗೆ?
ಶರ್ಮಿತಾ, ಏನು ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಆರಂಭಗೊಂಡಿರ್ತಕ್ಕಂಥ ಫ್ಯಾಕ್ಟರಿ ಅಂದ್ರೆ ಅದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ. 1963ರಲ್ಲಿ ಈ ಒಂದು BSS ಗೆ ಆರಂಭ ಆಗಿರ್ತಕ್ಕಂಥದ್ದು. 24,000 ಷೇರುದಾರರನ್ನ ಈ ಒಂದು ಸಕ್ಕರೆ ಕಾರ್ಖಾನೆ ಹೊಂದಿರತಕ್ಕಂಥದ್ದು. ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ 5-6 ದಶಕಗಳಿಂದ ಏನು ಈ ಕಬ್ಬು ಬೆಳೆಗಾರರಾಗಿರ್ಬೋದು ಮತ್ತೆ ಕೂಲಿ ಕಾರ್ಮಿಕರು ಇದೇ ಒಂದು BSS ಗೆ ಸಕ್ಕರೆ ಕಾರ್ಖಾನೆಯನ್ನ ನಂಬಿಕೊಂಡು ಬದುಕು ಕಟ್ಟಿಕೊಂಡಿದ್ರು. ಆದ್ರೆ ಇವತ್ತು BSS ಗೆ ಕಳೆದ 3-4 ವರ್ಷಗಳಿಂದ ಸಂಪೂರ್ಣ ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಮತ್ತು ಕೂಲಿಕಾರರಿಗೆ ಸಂಕಷ್ಟವನ್ನ ತಂದೊಡ್ಡಿರ್ತಕ್ಕಂಥದ್ದು. ಮತ್ತೆ ಕೂಲಿಕಾರರ ಬದುಕು ಅತಂತ್ರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದೇ ಒಂದು ಫ್ಯಾಕ್ಟರಿಯನ್ನ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಕೂಲಿಕಾರರು ಇವತ್ತು ಬೇರೆ ಕಡೆ ವಲಸೆ ಹೋಗುವಂತ ಪರಿಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದು. ನಾವು ನೋಡ್ತಾ ಹೋಗೋದಾದ್ರೆ BSS ಗೆ ಈ ಸಂಪೂರ್ಣ ಬಂದ್ ಆಗ್ಲಿಕ್ಕೆ ಕಾರಣ ಸಾಲ. ಏನು ಆಡಳಿತ ಮಂಡಳಿ ಮಾಡಿರ್ತಕ್ಕಂಥ ಸಾಲದ ಹೊರೆಯಿಂದಾಗಿ ಇವತ್ತು BSS ಗೆ ಸಂಪೂರ್ಣ ಬೀಗವನ್ನ ಹಾಕಿರ್ತಕ್ಕಂಥದ್ದು. ಕಬ್ಬು ನುರಿಸುವ ಒಂದು ಕೆಲಸವನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸಕ್ಕರೆ ಕಾರ್ಖಾನೆ ಏನಿದೆ ಆರಂಭಗೊಂಡಾಗಿಂದ ಬಹಳಷ್ಟು ಕಬ್ಬನ್ನ ನುರಿಸಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿತ್ತು ಅಂತ ಮತ್ತೆ ಒಳ್ಳೆ ಒಂದು ರಿಕವರಿಯನ್ನು ಕೂಡ ಈ ಒಂದು ಫ್ಯಾಕ್ಟರಿ ಕೊಡ್ತಾ ಇತ್ತು. ಆದ್ರೆ ಆಡಳಿತ ಮಂಡಳಿಯ ವೈಫಲ್ಯದಿಂದಾಗಿ ಮತ್ತು ಸಾಲದ ದುರ್ಗಪ್ಪ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಹುಮ್ನಾಬಾದ್ನ ಶಾಸಕರಾಗಿರುವಂತಹ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಸಂಪರ್ಕದಲ್ಲಿದ್ದಾರೆ. ಸಿದ್ದು ಪಾಟೀಲ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ಈಗ ಹಳ್ಳಿಕೇಡ ಭಾಗದಲ್ಲಿ ಶುಗರ್ ಫ್ಯಾಕ್ಟರಿ ಬಗ್ಗೆ ನಾವು ಮಾತಾಡ್ತಿದ್ವಿ. ಸಕ್ಕರೆ ಕಾರ್ಖಾನೆ ಸಾಲದ ಸುಳಿಯಲ್ಲಿದೆ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಆರಂಭ ಆಗಿದ್ದು ಆ ಭಾಗದಲ್ಲಿ ಅಂತ ಅಂದ್ರೂ ಕೂಡ ಈಗ ಸಾಲದ ಸುಳಿಯಲ್ಲಿದೆ. ಇದನ್ನ ಪುನಶ್ಚೇತನ ಮಾಡಬೇಕು, ಬೀಗ ಓಪನ್ ಮಾಡಿ ಅಂತ ರೈತರು ಕೇಳ್ತಾ ಇದಾರೆ. ಯಾಕೆ ಸಾಧ್ಯ ಆಗ್ತಿಲ್ಲ ಸರ್? ನೋಡಿ ಮೇಡಮ್, ಅದು ಏನು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದಾರ, DCC ಬ್ಯಾಂಕ್ ಇರ್ಬೋದು ಮತ್ತೆ ಅಪೆಕ್ಸ್ ಬ್ಯಾಂಕು, SBI ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದ್ದಿತ್ತು. ಆ ಸಾಲ ಮರುಪಾವತಿ ಆಗಲ್ ಸಲಕಿಂದು ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ DCC ಬ್ಯಾಂಕಿನವರು ಮೇಡಮ್. ಅದು ನಾವೇನ್ ಮಾಡೋದು, ಈಗ ಮೊನ್ನೆ CM ಅವ್ರು ಬಂದಾಗೂ ಕೂಡ ಒಂದ್ ಮೆಮೊರಂ ಕೊಟ್ಟಿದ್ದು ಆ ಕಾರ್ಖಾನೆಯನ್ನು ಲೀಸ್ ಕೊಡ್ಬೇಕು ಮೇಡಮ್, ಟೆಂಡರ್ ಕರೆದೆ. ಲಾಸ್ಟ್ ಇಯರ್ ಮಾಡ್ಬೇಕಾಗಿತ್ತು, ಅದ್ರ ಸ್ವಲ್ಪ ಕಾರಣಗಳಿಂದ ಆಗಿಲ್ಲ ಅಂತ. ಆದ್ರೆ ಈಗ ಮಾಡೋಣ ಅಂತ ಈಗಾಗಲೇ ನಮ್ಮ ಶುಗರ್ ಡೈರೆಕ್ಟರ್ ಹತ್ರ ಲಾಸ್ಟ್ ಟೈಮ್ ನಮ್ಮ ಮಂತ್ರಿ ಶಿವನಾಥ್ ಪಾಟೀಲ್ ಅವ್ರ ಹತ್ರನು ಕೂಡ ಮೆಮೊರಂ ಕೊಟ್ಟಿ ಅದು ಫೈಲ್ ಮೂವ್ ಮಾಡಿಸಿದೀವಿ ಮೇಡಮ್. ಈಗ ಅದು ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ರು ಅಂತಂದ್ರೆ ಅದು ಟೆಂಡರ್ ಕರೀತಾರೆ ಮೇಡಮ್. ಟೆಂಡರ್ ಕರೆದೇ ಲೀಸಿಗೆ ಕೊಡ್ಬೋದು. ಲೀಸ್ ಕೊಟ್ಟಿವಿ ಅಂತಂದ್ರೆ ಯಾಕಂದ್ರೆ ನಮ್ಗ ಶುಗರ್ ಫ್ಯಾಕ್ಟರಿ ಪ್ರಾರಂಭ ಆಗ್ಬೇಕಂತ ಎಲ್ಲರೂ ಕೂಡ ಒಂದು ಬೇಡಿಕೆ ಇದೆ. ಈಗ ಅಲ್ಲಿ ರೈತರು ಮಾತಾಡ್ತಾ ಹೇಳ್ತಾ ಇದ್ರು 24,000 ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ, ತುಂಬಾ ನಮಗೆ ಕಷ್ಟ ಹೌದು ಮೇಡಮ್. 24-25 ಸಾವಿರ ಶೇರ್ ಹೋಲ್ಡರ್ ಇದ್ದಾರೆ ಅದ್ರದ್ದು. ಸುಮಾರು ಒಂದು 500 ಕಾರ್ಮಿಕರು ಇದ್ದಾರೆ ಮೇಡಮ್ ಅಲ್ಲಿ ಎಲ್ಲ ಕೆಲಸ ಮಾಡೋದು ಫ್ಯಾಕ್ಟರಿನಲ್ಲಿ. ಅವರಿಗೂ ಕೂಡ ಕಾರ್ಮಿಕರು ಕೂಡ ನಿರುದ್ಯೋಗ ಆಗಿದ್ದಾರೆ. ರೈತರು ಕೂಡ ಬಹಳಷ್ಟು ತೊಂದರೆ ಆಗ್ತೈತೆ. ಯಾಕಂತಂದ್ರೆ ಇದು BSS ಗೆ ಶುಗರ್ ಫ್ಯಾಕ್ಟರಿ ನಮ್ ಜಿಲ್ಲೆಯ ಮೊಟ್ಟ ಮೊದಲೇ ಶುಗರ್ ಫ್ಯಾಕ್ಟರಿ ಮೇಡಮ್ ಇದು. ಅದಕ್ಕಾಗಿ ಬಹಳಷ್ಟು ಜನರು ಇವತ್ತ ವಿಶ್ವಾಸಿಟ್ಟಿಯ ಒಂದು ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಂತ ಬಹಳ ಬೇಡಿಕೆ ಇದೆ ಮೇಡಮ್. ಸರ್ಕಾರ ಜಲ್ದಿ ಸ್ಪಂದನೆ ಮಾಡಿದ್ರೆ ಒಳ್ಳೆ ಹಂಗಾಮಿನಲ್ಲಿ, ಈ ವರ್ಷದ ಹಂಗಾಮಿನಲ್ಲಿ ಕ್ರಷಿಂಗ್ ಸ್ಟಾರ್ಟ್ ಮಾಡ್ಬೋದು. ಫೈನ್. ನೀವಂದ್ರೆ ಅದ್ರ ಪ್ರಯತ್ನದಲ್ಲಿ ನೀವಿದ್ದೀರಾ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆದ್ಮೇಲೆ ಟೆಂಡರ್ ಕರಿತೀವಿ ಅಂತ ಹೇಳ್ತಾ ಇದ್ರಿ. ಇಲ್ಲಿ ರಾಜಕಾರಣನೂ ಆಗ್ತಿದೆ. ಅದ್ರ ಬಗ್ಗೆ ಆ ಭಾಗದಲ್ಲಿ ರೈತರಿಗೆ ತುಂಬಾ ಬೇಸರ ಇದೆ. ಅಂದ್ರೆ ರಾಜಕಾರಣಿಗಳ ಮೇಲೆ ಬೇಸರ ಇದೆ, ಇದೇ ವಿಷಯವಾಗಿ ರಾಜಕಾರಣ ಮಾಡೋದ್ರ ಬಗ್ಗೆನೂ ಬೇಸರ ಇದೆ. ಈಗ ರಾಜಕಾರಣ ಮಾಡೋದು ಯಾರು ಕೂಡ ಇಲ್ಲ ಮೇಡಮ್. ನಮ್ಮಲ್ಲಿ MLCಗಳಾಗ್ಲಿ, ನಾವು ಆಗ್ಲಿ, ನಮ್ ಶಾಸಕರುಗಳಾಗ್ಲಿ ಅಷ್ಟು ಜನರು ಕೂಡ ಪ್ರಾರಂಭ ಮಾಡ್ಬೇಕಂತ ಇದೆ. ಈಗ ಉಸ್ತುವಾರಿ ಸಚಿವರಿಗೂ ಕೂಡ ಬಹಳಷ್ಟು ಸರಿ ಹೇಳಿದ್ದು. ಮತ್ತು ಈ ಒಂದು ಸಕ್ಕರೆ ಕಾರ್ಖಾನೆ ನಮ್ದಿಗೆ ಉಸ್ತುವಾರಿ ಸಚಿವರು ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಕೂಡ ಇದರ ಅಧ್ಯಕ್ಷ ಆಗಿ ಸುಮಾರು 11 ವರ್ಷ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು. ಎಲ್ಲರಿಗೂ ಕೂಡ ಲಾಸ್ ಆಗಕ್ಕೆ ಏನ್ ಕಾರಣ ಆಯ್ತು? ಯಾಕಂದ್ರೆ ನಮಗೆ ಸಿಕ್ಕ ಮಾಹಿತಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ವೈಫಲ್ಯ ಆಯ್ತು, ಅದ್ರ ಫೇಲ್ಯೂರೇ ಈ ರೀತಿ ಬೀಗ ಹಾಕಕ್ ಕಾರಣ ಅಂತ. ಹೌದಾ? ಅದು ಈಗ ಬ್ಯಾಂಕ್ ನಲ್ಲಿ ಮೇಡಮ್ ಒಂದು ನೋಡಿ, ಬ್ಯಾಂಕ್ ನಲ್ಲಿ ಸಾಲ ತಗೊಂಡ ಮ್ಯಾಕೆ ಅದು ಮರುಪಾವತಿ ಆಗಿಲ್ಲ. ಹೌದು, ಬೇಗನೆ ಆ ಬಡ್ಡಿ ಆಗಿ ಈ ತರ ಆಗಿದೆ ಮೇಡಮ್. ಅದು ಹಿಂದಿಂದ ಏನು ಆಡಳಿತ ಮಂಡಳಿ ಇದು ಮಿಸ್ಯೂಸ್ ಆಗಿರ್ಬಹುದು ಮೇಡಮ್ ಎಲ್ಲ ಕೂಡ. ಆ ತರನು ಕೂಡ ಆಗಿದೆ. ಕ್ರಮಗಳು ಆ ತರದೇನು ಆಗೇ ಇಲ್ವಾ? ಎನ್ಕ್ವೈರಿ ಅದು ಕುಂತಿದೆಯಲ್ಲ ಮೇಡಮ್ ಲಾಸ್ಟ್ ಟೈಮ್ದು ಎಲ್ಲ ಏನೇನಾಗಿದೆ ಅಂತ. ಸ್ವಲ್ಪ ಎನ್ಕ್ವೈರಿನೂ ಕೂಡ 69 ಇದ್ರಲ್ಲಿ ಹಾಕಿದಾರ ಮೇಡಮ್. ಅದು ಹೌದು, ಎನ್ಕ್ವೈರಿನೂ ಕೂಡ ಆಗಿದೆ ಮೇಡಮ್ ಅದ್ರ ಬಗ್ಗೆ ಎಲ್ಲ. ಈಗ ಎಷ್ಟು ಎಟ್ ಪ್ರೆಸೆಂಟ್ ಸಾಲ ಇದೆ ಅದ್ರ ಬಗ್ಗೆ ಮಾಹಿತಿ?
ಬಡ್ಡಿ ಎಲ್ಲ ಅದ್ರ ಸೇರಿಸಿ ನೋಡಿ ಓವರ್ ಆಲ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಕಲ್ಸಿ 300 ಕೋಟಿ ಮೇಲ್ಗಡೆ ಇದೆ ಸಾಲ ಮೇಡಮ್. 355 ಅಂತೇನೋ ನಮಗೆ ಮಾಹಿತಿ ಸಿಕ್ತು. ಅದೇ 300 ಮೇಲ್ಗಡೆನೆ ಇದೆ ಮೇಡಮ್. ಹೌದು. ಫೈನ್. ಈಗ ನೀವಂದ್ರೆ ಆದ್ರೆ ಸರ್ಕಾರ ಈಗ ನಾವು ಬಹಳಷ್ಟು ಪ್ರಯತ್ನ ಮಾಡಿದೆವು, ಸರ್ಕಾರನೇ ಪ್ರಾರಂಭ ಮಾಡ್ಬೇಕಂತಂದ್ರೆ ಸರ್ಕಾರ ಪ್ರಾರಂಭ ಮಾಡಲ್ಲ, ನಾವು ಲೀಸ್ ಮಾಡ್ಕೊಡ್ತೇವೆ ಅಂತ ಹಿಂದಿನ ಏನ್ ಸಕ್ಕರೆ ಸಚಿವರು ಇದ್ರು ಶಿವಾನಂದ ಪಾಟೀಲ್ ಅವರು ಮೀಟಿಂಗ್ ತಗೊಂಡಿದ್ರು ಕೂಡ ಹೇಳಿದರು. ಓಕೆ, ಅದಕ್ಕೆ ರೆಡಿ ಇದಾರಾ? ಬಾಗಲಕೋಟೆದಾಗ ಈಗ ರನ್ ಫ್ಯಾಕ್ಟರಿ ಹೆಂಗ ಲೀಸ್ ಕೊಟ್ಟಿದ್ದಾರೆ, ನೀವು ಟೆಂಡರ್ ಕರೆದ್ರೂ ಖಾಸಗಿ ವ್ಯಕ್ತಿಗಳು ಬರಕ್ ರೆಡಿ ಇದಾರಾ? ಲೀಸ್ ತಗೊಳಕ್ಕೆಲ್ಲ ರೆಡಿ ಇದ್ದಾರೆ ಮೇಡಮ್. ನಾವು ಈಗಾಗಲೇ ಏನ್ ಸಕ್ಕರೆ ಕಾರ್ಖಾನೆ ನಡೆಸ್ತಾ ಇದ್ದಾರ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದು. ನಮ್ಮ ಮಾಜಿ ಶಾಸಕ ಅಂತ ಸುಭಾಷ್ ಕಲ್ಲೂರು ಅಧ್ಯಕ್ಷ ಏನ್ ಇದಾರಲ್ಲ BSSKದು, ಅವರು ಕೂಡ ನಾವು ಬಹಳಷ್ಟು ಪ್ರಯತ್ನ ಮಾಡಿದೇವು ಮೇಡಮ್. ಎಲ್ಲಾ ಶುಗರ್ ಫ್ಯಾಕ್ಟರಿದವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದಾಗ 1-2 ಬಂದಿದ್ದಾರೆ ಮೇಡಮ್. ನಾವು ಮಾಡ್ಕೊಡ್ತೇವೆ ಅಂದ್ರೆ ಅವ್ರದ್ದು ಕೂಡ ಒಂದು ನಾಮ್ಸ್ ಇದೆ. ಈ ನಮ್ದೇನು ಬಾಗಲಕೋಟದ ರನ್ ಫ್ಯಾಕ್ಟರಿ ಇದೆಯಲ್ಲ ಮೇಡಮ್, ಆ ತರ ಸರ್ಕಾರ ಅದನ್ನು ಕೂಡ ಟೆಂಡರ್ ಮಾಡಿ ಲೀಸ್ ಕೊಟ್ಟಿತ್ತು. ಅದೇ ಮಾದರಿಯಲ್ಲಿ ನಮ್ದು BSS ಕೂಡ ಲೀಸಿಗೆ ಕೊಡ್ಬೇಕಂತ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಮೇಡಮ್. ಸರಿ, ನೀವು ಟೆಂಡರ್ ಕರಿತೀರಾ, ಯಾರಾದ್ರೂ ಟೆಂಡರ್ ಅಪ್ಲೈ ಮಾಡ್ತಾರೆ, ಅದು ಓಕೆ ಆಗುತ್ತೆ, ಅಪ್ರೂವಲ್ ಆಗುತ್ತೆ, ಅದು ಓಕೆ. ಸಾಲದ ಕತೆ ಇವಾಗಿರೋದು ಈಗ ಏನಾಗುತ್ತೆ ಮೇಡಮ್ ಗೊತ್ತದ, ಸಾಲ ಮತ್ತು ವರ್ಷಿಗೆ ಇಷ್ಟಿಷ್ಟು ಕಟ್ಬೇಕಂತ ಅದೊಂದು ಇದು ಇರುತ್ತೆ ಮೇಡಮ್. ಅಂದ್ರೆ ಈಗ ಯಾರು ಲೀಸ್ ತಗೋತಾರ ಅಡ್ವಾನ್ಸ್ ಅಮೌಂಟ್ ಇಷ್ಟ ಅಂತ ಇದು ಮಾಡ್ತದಿರ, ಮತ್ತು ವರ್ಷಿಗೆ ಇಷ್ಟಿಷ್ಟು ಕಟ್ಟಿ ಅವ್ರ ಏನ್ ಸಾಲಗಳಿದೆ ಗೊತ್ತಾ, DCC ಬ್ಯಾಂಕಿಂದ ಇರ್ಬೋದು, ಅಪೆಕ್ಸ್ ಬ್ಯಾಂಕಿಂಗ್ ಇರ್ಬೋದು, ಮತ್ತೆ SBI ಬ್ಯಾಂಕಿಂದ 3 ಬ್ಯಾಂಕಿಂದ ಸಾಲ ಇದೆ ಮೇಡಮ್. ಅದ್ರ ಮೇಲೆ ಆ ವರ್ಷಿಗೆ ಇಷ್ಟಿಷ್ಟು ಅಂತ ಒಂದು ಅಗ್ರಿಮೆಂಟ್ ನಲ್ಲೇ ಹಾಕ್ತಾರೆ ಮೇಡಮ್. ಟೆಂಡರ್ ಆಗಿದ್ಮೇಲೆ ವರ್ಷಿಗೆ ನಾವು ಇಷ್ಟು ಸಾಲ ಕಟ್ತೇವೆ ಇಷ್ಟಿಷ್ಟು ಅಂತ ಮಾಡ್ತಾರ. ಅದ್ರ ಅನುಗುಣವಾಗಿ ಸಾಲ ಕಟ್ಟುವಂತ ಕೆಲಸನೂ ಆಗ್ತದೆ ಮೇಡಮ್. ಅದು ಫೈನ್ ಆಯ್ತು. ಬ್ಯಾಂಕ್ ಈಗ ಬ್ಯಾಂಕ್ ಉಳಿಬೇಕು ಮೇಡಮ್. ಈಗ ನೋಡಿ DCC ಬ್ಯಾಂಕ್ ಅಂದ್ರೆ ಅದನ್ನು ಕೂಡ ರೈತರ ಬ್ಯಾಂಕ್, ಅದೇ ತರ ನಮ್ದ ಫ್ಯಾಕ್ಟ್ರಿನೂ ಕೂಡ ಉಳಿಬೇಕು. ಎರಡು ಕೂಡ ಉಳಿಬೇಕು ಅಂತಂದ್ರೆ ನಾವು ಲೀಸಿಗೆ ಕೊಟ್ಟಿದಾಗ ಮಾತ್ರ ಆಗ್ತದೆ ಮೇಡಮ್. ಅದು ಫೈನ್. ಸರಿ, ಆ ಪ್ರಕ್ರಿಯೆಯಲ್ಲಿ ಪಾಪ ನೀವಿದ್ದೀರಾ, ಆದಷ್ಟು ಬೇಗ ನಾವು ಫಾಲೋ ಅಪ್ ಮಾಡ್ತೀವಿ ಇದನ್ನ. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಅಪ್ರೂವಲ್ ಆದರೆ ಆದಷ್ಟು ಬೇಗ ಲೀಸಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ ರೈತರಿಗೆ. ಆ ಆಶಾಭಾವನೆಯಲ್ಲಿ ನಾವು ಇರ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸಿದ್ದು ಪಾಟೀಲ್ ಅವರೇ, News 18 ಜೊತೆ ಮಾತನಾಡೋದಕ್ಕೆ. ನಿಮ್ಮ ಮೇಲೆ ಭರವಸೆನ ಇಟ್ಟಿರ್ತೀವಿ, ಸುದ್ದಿ ಫಾಲೋ ಅಪ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ದುರ್ಗಪ್ಪ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮೂಲಭೂತ ಸೌಕರ್ಯಗಳ ಪೈಕಿ ರಸ್ತೆ ಕೂಡ ಒಂದು. ಶಾಸಕರ ಅನುದಾನದಲ್ಲಿ ಇಲ್ಲಿ ಕೋಟಿ ಖರ್ಚು ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ರಸ್ತೆಗೆ ಡಾಂಬರೀಕರಣವನ್ನ ಮಾಡಿದ್ದಾರೆ. ಸುಮಾರು 1.75 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಆಗಿದೆ. ಆದ್ರೆ ಒಂದೇ ತಿಂಗಳಲ್ಲಿ ಈ ಡಾಂಬರ್ ಕಿತ್ಕೊಂಡು ಬರ್ತಾ ಇದೆ. ಮೊಳಕಾಲ್ಮೂರು ಶಾಸಕರೇ ಏನಿದು? ಯಾರ ಜೇಬಿಗೆ ಹೋಯ್ತು ಹಾಗಾದ್ರೆ ಹಣ? ಯಾಕಿಷ್ಟು ಕಳಪೆ ಕಾಮಗಾರಿಯಾಗಿ ಅಲ್ಲಿ ಕೆಲಸವನ್ನ ಮಾಡಿದ್ದಾರೆ? ಈಗ ಸಾರ್ವಜನಿಕರು, ಅದರಲ್ಲೂ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅದು ಇಂತಿಷ್ಟು ವರ್ಷ ಬಾಳ್ಕೆ ಬರಬೇಕು, ಕಾಲಕ್ಕೆ ಮೇಂಟೈನ್ ಮಾಡಬೇಕು, ಇಂಥದ್ದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಆದರೆ ಒಂದೇ ತಿಂಗಳಲ್ಲಿ ಈಗ ಡಾಂಬರ್ ಕಿತ್ಕೊಂಡು ಬರ್ತಾ ಇದೆ. ಹಾಗಾದ್ರೆ ಶಾಸಕರ ಅನುದಾನ ದುರ್ಬಳಕೆ ಹೆಂಗಾಗಿದೆ? ಕಳಪೆ ಕಾಮಗಾರಿಯನ್ನ ಮಾಡಿದ್ಯಾರು? ಯಾವ ಗುತ್ತಿಗೆ ಕಂಪನಿ ಮಾಡಿದೆ? ವಾಹನ ಸವಾರರು, ಸಾರ್ವಜನಿಕರು ಎಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಡಾಂಬರ್ ರಸ್ತೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮರುಪರಿಶೀಲನೆ ಮಾಡಿ ಅಧಿಕಾರಿಗಳು ಜನರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. PWD ರಸ್ತೆಯನ್ನು ಇವತ್ತು ಕಳಪೆ ಕಾಮಗಾರಿ ಮಾಡಿ ಇಡೀ ರಸ್ತೆನೇ ಎದ್ದೋಗೋ ಸ್ಥಿತಿಗೆ ಬಂದೈತೆ. ಇದರಿಂದ 1.25 ಕೋಟಿ ವೆಚ್ಚದ ಕಾಮಗಾರಿ ಅದು. ಕ್ಷೇತ್ರದ ಜನತೆಗೆ ಕಪ್ಪು ಚುಕ್ಕೆ ತರ್ತಾ ಇದ್ದಾರೆ. ಇದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಯರ್ರೇನಹಳ್ಳಿ ಸಿದ್ದಯ್ಯನಕೋಟೆ ರಸ್ತೆಯ ದೃಶ್ಯ. ಒಂದೇ ತಿಂಗಳಲ್ಲಿ ಡಾಂಬರ್ ಕಿತ್ತು ಹೋಗಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ಶಾಸಕ NY ಗೋಪಾಲಕೃಷ್ಣ ತಮ್ಮ ಅನುದಾನದಿಂದ PWD ಇಲಾಖೆ ಮೂಲಕ 1.75 ಕೋಟಿ ಅನುದಾನದಲ್ಲಿ 2 ಕಿಲೋಮೀಟರ್ ರಸ್ತೆಗೆ ಡಾಂಬರ್ ಹಾಕಿಸಿದ್ರು. ಆದರೆ ಒಂದೇ ತಿಂಗಳಲ್ಲಿ ರಸ್ತೆ ಬದಿಯಿಂದ ಡಾಂಬರ್ ಕಿತ್ತು ಹೋಗಿದೆ. ಕಳಪೆ ಕಾಮಗಾರಿ ಮಾಡಿದ ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಪುರ ಗೇಟಿಂದ ಹಿಡಿದು ಸಿದ್ದಯ್ಯನಕೋಟೆ ರಸ್ತೆವರೆಗೆ ಮಾಡಿರ್ತಕ್ಕಂಥ ಈ ಕಾಮಗಾರಿ ಏನಿದೆಯೋ ತುಂಬ ಕಳಪೆ ಮಟ್ಟದ್ದು ಅಂತ ಕಾಣಿಸುತ್ತೆ. ಡಾಂಬರ್ ರಸ್ತೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮರುಪರಿಶೀಲನೆ ಮಾಡಿ ಈ ಒಂದು ಕಾಮಗಾರಿಯನ್ನು ಗುಣಮಟ್ಟದ್ದು ಮಾಡಿಕೊಡ್ಬೇಕಾಗಿ
ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಂತರದ ದಿನಗಳಲ್ಲಿ ಈ ರಸ್ತೆ ಇನ್ನೊಮ್ಮೆ ಮರುಪರಿಶೀಲನೆ ಆಗದೆ ಇದೇ ಮಟ್ಟಕ್ಕೆ ಏನಾದರೂ ಆದರೆ ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಜನರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅಂದ್ಹಾಗೆ ಈ ಕಳಪೆ ಕಾಮಗಾರಿ ಮಾಡಿರುವುದು ಬಳ್ಳಾರಿ ಮೂಲದ ಗುರುಸಿದ್ದಪ್ಪ ಅನ್ನೋ ಕಾಂಟ್ರಾಕ್ಟರ್. ಗುಂಡಿ ಬಿದ್ದ ಕಡೆ ತೇಪೆ ಕೆಲಸ ಮಾಡಿ ಸುಮ್ಮನಾಗಿದ್ದಾರೆ. ಕಾಂಟ್ರಾಕ್ಟರ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಯರನಹಳ್ಳಿ ಗ್ರಾಮದಿಂದ ಸಿದ್ದೇನಘಾಟಿಗೆ ಹೋಗುವ PW ರಸ್ತೆಯನ್ನು ಇವತ್ತು ಕಳಪೆ ಕಾಮಗಾರಿ ಮಾಡಿ ಇಡೀ ರಸ್ತೆನೇ ಎದ್ದೋಗೋ ಸ್ಥಿತಿಗೆ ಬಂದೈತೆ. ನೋಡು, ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕರಾಗಿರ್ಬೋದು ಮತ್ತು ಸಂಸದರಾಗಿರ್ಬೋದು ಇಡೀ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ನಮ್ಮ ಕ್ಷೇತ್ರನ ಮೊಳಕಾಲ್ಮೂರು ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅದರಲ್ಲಿ ಅಧಿಕಾರಿಗಳು ಮತ್ತು ಅವರು ಏನು ಕಾಂಟ್ರಾಕ್ಟ್ದಾರ್ಗಳು ಲೋಪ ಮಾಡಿ ಅದು ಕಳಪೆ ಕಾಮಗಾರಿ ಮಾಡಿ ರೋಡ್ಡು ಇವತ್ತು ಎದ್ದೋಗ್ತೈತೆ. ಕನಿಷ್ಠ ಅದರಂದರೆ 1.5 ಕೋಟಿ ವೆಚ್ಚದ ಕಾಮಗಾರಿ ಅದು. ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಗೊಬ್ಬೆಬ್ಬಿಸಿ ಇವತ್ತು ಕ್ಷೇತ್ರದ ಜನತೆಗೆ ಕಪ್ಪು ಚುಕ್ಕೆ ತರ್ತಾ ಇದ್ದಾರೆ. ಒಟ್ಟಾರೆ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ಹಾಗಾಗಿದೆ. ಸರ್ಕಾರ ಮೂಲಭೂತ ಸೌಕರ್ಯಕ್ಕೆ ಕೊಟ್ಟ ಹಣ ಹೇಗೆಲ್ಲ ದುರ್ಬಳಕೆ ಆಗ್ತಿದೆ ಅನ್ನೋದಕ್ಕೆ ಈ ರಸ್ತೆಯೇ ಸಾಕ್ಷಿ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಸುಮಾರು ಎಷ್ಟು ಕಿಲೋಮೀಟರ್ ಈ ರೀತಿ ಕಳಪೆ ಡಾಂಬರೀಕರಣ ಹಾಕಿದ್ದಾರೆ ಅಂತೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಸಕರು ಈ ಬಗ್ಗೆ ಏನ್ ಹೇಳ್ತಾರೆ? ಸಮೇತ ಏನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಅಂತ ಹೇಳಿದ್ರೆ ಏನು ಇದು ಹಿಂದುಳಿದ ಜಿಲ್ಲೆ, ಅತಿ ಹಿಂದುಳಿದ ಜಿಲ್ಲೆ ತಾಲೂಕಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅನ್ನುವಂಥದ್ದು ಅಲ್ಲಿಯ ಜನರ ಆಗ್ರಹ. ಆ ಕಾರಣಕ್ಕಾಗಿನೇ ಅಲ್ಲಿಯ ಶಾಸಕರಾದ NY ಗೋಪಾಲಕೃಷ್ಣ ಅವರು ಸರ್ಕಾರದ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿನೇ ಅವರು ಅನುದಾನವನ್ನು ತಂದು ಇಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಾರ್ವಜನಿಕರು ಓಡಾಡುವಂತ ರಸ್ತೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿ ಆಗ್ತವೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಇದ್ದಾರೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಏನು 1.75 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದಂತ 2 ಕಿಲೋಮೀಟರ್ ರಸ್ತೆಯಲ್ಲಿ ಇದೀಗ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಡಾಂಬರ್ ರಸ್ತೆ ಒಂದೇ ತಿಂಗಳಲ್ಲಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಮತ್ತು ಅವರ ಏನು ಕಾಂಟ್ರಾಕ್ಟರ್ಗಳಿದ್ದಾರೆ ಅವರ ನಿರ್ಲಕ್ಷ್ಯ ಮತ್ತು ಅವರ ಈ ಜನರ ಮೇಲಿನ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಇವತ್ತು ರಸ್ತೆ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಅದನ್ನ ತೇಪೆ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮಣ್ಣೆರಚುವಂತ ಕೆಲಸವನ್ನ ಕೂಡ ಅವ್ರು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕರಾದ ಗೋಪಾಲಕೃಷ್ಣ ಅವರು ಕೂಡ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಕಷ್ಟು ಈ ರೀತಿಯ ತೊಂದರೆಗಳು ಆಗ್ತಾ ಇದಾವೆ, ಅವ್ರ ಮೇಲೆ ಕ್ರಮವನ್ನ ಕೂಡ ಕೈಗೊಳ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಈಗ ಗುತ್ತಿಗೆ ಕಂಪನಿ ಬ್ಲಾಕ್ ಲಿಸ್ಟಿಗೆ ಸೇರಿಸಬೇಕು ಅಂತ ಹೇಳ್ತಾರೆ. ಯಾವ ಗುತ್ತಿಗೆ ಕಂಪನಿ ಕೆಲಸ ಮಾಡಿರೋದಿಲ್ಲ? ಏನು ಬಳ್ಳಾರಿ ಮೂಲದ ಗುರುಸಿದ್ದಪ್ಪ ಎನ್ನುವಂತವ್ರು ಈ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಕಾಮಗಾರಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನ್ ಕಳಪೆ ಆಗಿದೆ ಅದರ ಭಾಗವಾಗಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದ ನಂತರ ಅವರನ್ನ ಕೂಡಲೇ ಬ್ಲಾಕ್ ಲಿಸ್ಟ್ ಗೆ ಹಾಕುವಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಮತ್ತೆ ಟೆಂಡರ್ ಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಆಗ್ಬಾರ್ದು ಅನ್ನುವಂತಹದ್ದು ಆಗ್ರಹ ಆಗಿದೆ. ಶರ್ಮಿತಾ, ಇವಾಗ ಪರಿಸ್ಥಿತಿ ಹೆಂಗಿದೆ? ಯಾಕಂದ್ರೆ ಈಗ ಡಾಂಬರ್ ಕಿತ್ತು ಬರ್ತಾ ಇದೆ. 1 ತಿಂಗಳಾಗಿದೆ ಜಸ್ಟ್ ಡಾಂಬರೀಕರಣ ಮಾಡಿ, ಅಲ್ಲಿ ಡಾಂಬರ್ ಹಾಕಿ ಅಂದ್ರೆ ಹೊಸದಾಗಿ ರಸ್ತೆಯನ್ನ ಮಾಡಿ ಇವಾಗಲೇ ಕಿತ್ತು ಬಂದಿದೆ. ಈಗ ಈ ಅಗ್ರಿಮೆಂಟಲ್ಲೇ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಎಷ್ಟು ವರ್ಷ ಈ ರೋಡ್ ಮಾಡಿದ್ಮೇಲೆ ಬಾಳಿಕೆ ಬರಬೇಕು, ಅಲ್ಲಿ ತನಕ ಆ ಗುತ್ತಿಗೆ ಕಂಪನಿಯವರೇ ಮೇಂಟೆನೆನ್ಸ್ ಮಾಡಬೇಕು. ಮತ್ತೇನಾದರೂ ಈ ಥರ ಕಿತ್ತು ಬಂದರೆ ಅದಕ್ಕೂ ಕೂಡ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಅಗ್ರಿಮೆಂಟಲ್ಲಿ ಏನೇನಿದೆ ಅಂತ ಏನಾದ್ರು ಮಾಹಿತಿ ಇದೆಯಾ ವಿನಾಯಕ್? ಶರ್ಮಿತಾ, ಏನು ಈ ಗುತ್ತಿಗೆದಾರರಿಗೆ ಏನು ಟೆಂಡರ್ ನೀಡುವಂತ ಸಂದರ್ಭದಲ್ಲಿ ಸಾಕಷ್ಟು ನಿಯಮಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಒಂದು ಸಾರಿ ಈ ಕಾಮಗಾರಿಯನ್ನ ಮಾಡಿದಂತ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ನಿರ್ವಹಣೆಯನ್ನ ಅವರೇ ಮಾಡ್ಬೇಕಾಗಿರುತ್ತೆ. ಯಾವುದೇ ಸಂದರ್ಭದಲ್ಲಾದ್ರೂ ಅದರಲ್ಲಿ ಲೋಪಗಳಾದ್ರೆ ಅದನ್ನ ಮರು ಕಾಮಗಾರಿಯನ್ನ ಮಾಡುವ ಮೂಲಕ ಅದನ್ನ ಸರಿಪಡಿಸುವಂತ ನಿರ್ದೇಶನವೂ ಕೂಡ ಅದರಲ್ಲಿ ಇರ್ತದೆ. ಆದ್ರೆ ಈಗ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಏನು ಈ ಹೊಸದಾಗಿ ನಿರ್ಮಾಣ ಮಾಡಿದಂತ ರಸ್ತೆ ಒಂದೇ ತಿಂಗಳಲ್ಲಿ ಕಿತ್ಕೊಂಡು ಹೋಗಿ ಅಲ್ಲಲ್ಲಿ ಗುಂಡಿ ಬಿದ್ದಿದೆ. ಅದನ್ನ ಮರು ನಿರ್ಮಾಣವನ್ನ ಮಾಡದೇನೆ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆ ಅದನ್ನ ಬಗೆದು ಅದಕ್ಕೆ ಪ್ಯಾಚ್ ಹಾಕುವಂತಹ ತೇಪೆ ಹಚ್ಚುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇದಕ್ಕೆ ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಅಧಿಕಾರಿಗಳೆಂದರೆ ಅದನ್ನ
ಮರು ಕಾಮಗಾರಿಯನ್ನ ಮಾಡಬೇಕು ಅನ್ನುವಂತಹ ಕೆಲಸವನ್ನ ಮಾಡ್ಬೇಕಾದಂತವ್ರು, ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಿದಂಥದ್ದು ಜನರು ಅವ್ರ ವಿರುದ್ಧ ಆಕ್ರೋಶ ಹೊರಹಾಕಿರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಮಾಡೋ ಸುದ್ದಿನ ಥ್ಯಾಂಕ್ ಯು ವಿನಾಯಕ್. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮೊಳಕಾಲ್ಮೂರು ಅತ್ಯಂತ ಹಿಂದುಳಿದಂಥ ಪ್ರದೇಶ, ಬಟ್ ಶಾಸಕರ ಅನುದಾನದಲ್ಲಿ ರಸ್ತೆ ಮಾಡಿದ್ರೂ ಕೂಡ ಒಂದೇ ತಿಂಗಳಲ್ಲಿ ಇದು ಕಿತ್ಕೊಂಡು ಬಂದಿದೆ. ಬಳ್ಳಾರಿ ಮೂಲದ ಗುತ್ತಿಗೆ ಕಂಪನಿ ಈ ಕೆಲಸವನ್ನ ಮಾಡಿರೋದು. ಹಾಗಾಗಿ ಆ ಗುತ್ತಿಗೆ ಕಂಪನಿ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತದೆ. ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಮತ್ತೆ ಏನು ಇವಾಗ ಕಿತ್ಕೊಂಡು ಬರ್ತಾ ಇದೆ ರಸ್ತೆ, ಅದನ್ನು ಅವರೇ ಸರಿಪಡಿಸ್ಕೊಡ್ಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಅದೇ ಇರುತ್ತೆ, ಅವರೇ ಮೇಂಟೈನ್ ಮಾಡಬೇಕು ಆ ರಸ್ತೆಯನ್ನು ಕಿತ್ತೋದಾಗ ಅಂತಲೂ ಇರುತ್ತೆ. ಇನ್ನು ಇವತ್ತು ಪ್ರಸಾರವಾದಂಥ ಎರಡೂ ಸುದ್ದಿಯ ಫಾಲೋಅಪ್ ಅನ್ನು News 18 ಮಾಡುತ್ತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.